ಎಲ್ಲರಿಗೂ ನಮಸ್ಕಾರಗಳು. ಕಾರ್ಡ್ ನಂಬರ್ 14. ರೈತನು ಭೂಮಿಯ ಉಳುತಿಹನು, ಬೆಳೆಯಲು ಹದವ ಮಾಡಿಹನು. ಪೈರನು ನಾಟಿಯ ಮಾಡುವನು, ಮಳೆಯು ಬರಲು ಕಾಯುವನು. ನೋಡ್ರಿ, ಇಲ್ಲಿ ರೈತ ಭೂಮಿಯಲ್ಲಿ ಪೈರನ್ನು ಸಸಿಯನ್ನು ನಾಟಿ ಮಾಡಿದ್ದಾನೆ. ಮಳೆಯ ಬರುವಿಕೆಗಾಗಿ ಕಾಯುತ್ತಿದ್ದಾನೆ. ಸಾಗುತ್ತ ದಿನಗಳು ಉರುಳಿದವು, ಚಿಗುರುತ್ತ ಪೈರು ಬೆಳೆದಿಹವು. ತೆನೆಗಳು ಬಳಕುತ್ತ ನಲಿದಿಹವು. ಅಂದರೆ ದಿನಗಳು ಕಳೆದ ಹಾಗೆ ಪೈರು ಅಂದರೆ ಬೆಳೆದು ದೊಡ್ಡದಾಯಿತು. ದೊಡ್ಡದಾಗಿ ತೆನೆಗಳೆಲ್ಲ ಬೆಳೆದು ನಲಿತಾ ಇದ್ದಾವೆ ಅಂತ ಅದರ ಅರ್ಥ. ಬಲಿತಾ ತೆನೆಗಳು ಬಾಗಿದವು. ನೋಡ್ರಿ, ತೆನೆಯನ್ನು ಕಣದಲ್ಲಿ ಹಾಕಿದನು, ರಾಗಿಯ ಕಣವ ಮಾಡಿದನು. ರೈತನು ರಾಗಿಯ ತೂರಿದನು, ಚೀಲಕ್ಕೆ ರಾಗಿಯ ಹಾಕಿದನು. ನೋಡ್ರಿ, ರೈತನು ರಾಗಿಯನ್ನು ರಾಶಿ ಮಾಡಿ ತೂರ್ತಾ ಇದ್ದಾನೆ. ಇಲ್ಲಿ ತೂರಿದ ನಂತರ ಚೀಲಕ್ಕೆ ರಾಗಿಯನ್ನು ಹಾಕುತ್ತಾನೆ. ರಾಗಿಯನ್ನು ಚೀಲಕ್ಕೆ ತುಂಬಿದ ನಂತರ ಏನು ಮಾಡ್ತಾರೆ? ಅಂಗಡಿಗೆ ರಾಗಿಯ ಮಾರಿದನು, ಹರುಷದಿ ಹಣವನ್ನು ಎಣಿಸಿದನು. ನೋಡ್ರಿ, ರಾಗಿಯನ್ನು ಅಂಗಡಿಗೆ ಕೊಟ್ಟು ಮಾರಿದ ನಂತರ ಕೈಯಲ್ಲಿ ದುಡ್ಡು ಬಂದ ನಂತರ ರೈತನಿಗೆ ತುಂಬ ಖುಷಿಯಾಗುತ್ತದೆ. ತಾನು ಬೆಳೆದ ಬೆಳೆಗೆ ಫಸಲಿಗೆ ಒಂದು ಉತ್ತಮವಾದ ಬೆಲೆ ಸಿಕ್ಕ ನಂತರ ರೈತನಿಗೆ ಖುಷಿಯಾಗುತ್ತದೆ. ಮಕ್ಕಳೇ, ರೈತನ ಬಗ್ಗೆ ಈ ಕಾರ್ಡನ್ನು ನೋಡ್ಕೊಂಡ್ರಲ್ಲ. ಕೂತು ಉಂಡರೆ ಬದುಕು ಸಾಗದು, ಕೈ ಕೆಸರಾದರೆ ಬಾಯಿ ಮೊಸರು. ಈ ಕಾರ್ಡನ್ನು ನೋಡಿದ್ರಲ್ಲ. ಮತ್ತೆ ಮುಂದಿನ ಕಾರ್ಡಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.